ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಈ ದಿನ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಅವರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಪಿಟಿ ಚಿಕ್ಕಣ್ಣ ಅವರು, ಜಿಲ್ಲಾ ಬೀದಿ ಬದಿ ವ್ಯಾಪಾರಿ ಘಟಕದ ಅಧ್ಯಕ್ಷರು ಆದ ಶಂಕರಪ್ಪನವರು, ಜಿಲ್ಲಾ ಉಪಾಧ್ಯಕ್ಷರು ಆದ ರಂಗನಾಥ್ ಕಂಟಲಗೆರೆ, ತಾಲೂಕು ಅಧ್ಯಕ್ಷರು ಆದ ಮಂಜುನಾಥ್ ಲಕ್ಷ್ಮೀಪುರ, ಸೇವಾದಳ ಕಾರ್ಯದರ್ಶಿ ಕೆಜಿ ಕೃಷ್ಣೇಗೌಡರು, ಹುಲಿಯಾರು ಪಟ್ಟಣ ಪಂಚಾಯತ್ ಸದಸ್ಯರು ಆದ ಸೈಯದ್ನೂರು, ಬಗರ್ ಹುಕುಂ ಸಮಿತಿ ಸದಸ್ಯರು ಆದ ಬೇವಿನಹಳ್ಳಿ ಚನ್ನಬಸವಯ್ಯ, ಮುದ್ದೇನಹಳ್ಳಿ ಮಂಜುನಾಥ್, ಗೋಡೆಕೆರೆ ಓಂಕಾರ್ ಮೂರ್ತಿ, ಸೋಮನಹಳ್ಳಿ ರಾಜು, ಜಾಫರ್ ಸಿರಿ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಘೋಷಣೆಯನ್ನ ಮಾಡ್ತಾರೆ, ಗರೀಬಿ ಹಟಾವೋ ಅಂತ. ದೇಶದಲ್ಲೆಲ್ಲ ಗರೀಬಿ ಹಟಾವೋ ಅಂದ್ರೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಒಂದು 20 ಅಂಶಗಳನ್ನ ಕಾರ್ಯಕ್ರಮಗಳನ್ನ ಹಾಕಿರ್ತಾರೆ. ಅದರಲ್ಲಿ ಉಳುಮನೆ ಒಡೆಯ ಅಂದ್ರೆ ನಮ್ಗೆ ಯಾರು ಕೂಡ ದಲಿತರಿಗೆ ಹಿಂದುಳಿದವ್ರಿಗೆ ಯಾರಿಗೂ ಕೂಡ ಜಮೀನುಗಳು ಇರಲಿಲ್ಲ ಅವಾಗ. ಅಂತಹ ಸಂದರ್ಭದಲ್ಲಿ ಎಲ್ಲ ದಲಿತರು, ಹಿಂದುಳಿದವರಿಗೆ, ಶ್ರಮಿಕರಿಗೆ, ಎಲ್ಲ ಜನಾಂಗದ ಶ್ರಮಿಕರಿಗೆ ಭೂಮಿಯನ್ನು ನೀಡಿದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಅದಾದ ನಂತರ ಅನೇಕ ಪೆನ್ಷನ್ಗಳನ್ನು ಜಾರಿಗೆ ತರ್ತಾರೆ, ಹಾಗೆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಮತ್ತೇನಾಗಿತ್ತು ಅಂದರೆ ನಾವೆಲ್ಲ ಏನಂದರೆ ಈ ಊರಿನಲ್ಲಿ ಯಾರೋ ಒಬ್ಬ ಶ್ರೀಮಂತ ಇರ್ತಾರೆ, ಪಟೇಲ ಶಾನ್ಭೋಗ, ಅವ್ರ ಮನೆಗೆ ಹೋಗ್ಬಿಟ್ಟು ನಾವೆಲ್ಲ ಒಡವೆ ಅಡವಿಕ್ಬೇಕಾಗಿತ್ತು. ಮಕ್ಕಳು ಮದುವೆ ಮಾಡೋಕ್ಕೆ, ತಾತನ ತಿಥಿ ಮಾಡೋಕ್ಕೆ, ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕು ಮನೇಲಿ ಇದ್ದರೆ ನಾವು ಹೋಗಿ ನಮ್ಮ ಮನೇಲಿ ಇರ್ತಕ್ಕಂಥ ಪಾತ್ರೆ, ಪಡೆದನೋ, ಜಮೀನೋ ಮತ್ತು ಈ ಒಡವೆನೋ ಅಡ ಇಕ್ಬೇಕಾಗಿತ್ತು. ಇಕ್ಕಿದ್ದನ್ನೇ ಮಾಡ್ತಿದ್ರು, ಬಡ್ಡಿ ಚಿಕ್ಕ ಬಡ್ಡಿ ಸೇರಿಸ್ಬಿಟ್ಟು ಕಡೆಗೆ ಅವನ್ನೇ ಅವರು ಮುಗಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂದರೆ ಖಾಸಗೀಕರಣ ಒಂದು ಇದಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಕರಣವನ್ನು ಮಾಡಿ 1977ರಲ್ಲಿ ತುರ್ತು ಪರಿಸ್ಥಿತಿಗೆ ಘೋಷಣೆ ಮಾಡಿದ ಉದ್ದೇಶ ಅದು. ಆದರೆ ಅದನ್ನು ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಮಾಡಿದರು. ಆದರೆ ಅವರು ನಿಜವಾಗ್ಲೂ ಕೂಡ ಮಾಡಿದ್ದೇನಕ್ಕೆ ಅಂದರೆ ಸಾರ್ವಜನಿಕರಿಗೆ, ತೀರಾ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅನುಕೂಲ ಆಗಲಿ, ಅವ್ರಿಗೂ ಕೂಡ ಆರ್ಥಿಕ ಸಮಸ್ಯೆಗಳಿಂದ ಅವರು ಕೂಡ ಹೊರಬರಬೇಕು, ಅವರು ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಏನಿದೆ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆ, ಆ ಚಿಂತನೆಯಲ್ಲಿ ಅವರು ಕೂಡ ಬದುಕಬೇಕು. ಈ ಭೂಮಿ ಹಕ್ಕು ಅವ್ರಿಗೂ ಇದೆ, ಓಟಿನ ಹಕ್ಕು ಅವ್ರಿಗೂ ಇದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕು. ಎಚ್.ಎಸ್. ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.